ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟ್ರೂ ಡ್ರೀಮ್ಸ್ ಚಾನಲ್. ನೀವು ನಮ್ಮ ಚಾನಲ್ನಲ್ಲಿ ಹೆಲ್ತ್ ಟಿಪ್ಸ್, ಹೆಲ್ತ್ ಆರ್ಟಿಕಲ್ಸ್, ಇನ್ಸ್ಪಿರೇಷನಲ್ ಸ್ಟೋರೀಸ್, ಸೈಕಾಲಜಿಕಲ್ ಸ್ಟೋರೀಸ್ ಹಾಗೆ ಹೆಲ್ತಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ವೀಡಿಯೋಸ್ಗಳನ್ನು ನೋಡೋಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಬಟನನ್ನು ಒತ್ತಿ, ಬೆಲ್ ಬಟನನ್ನು ಒತ್ತಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಟಾಪಿಕನ್ನು ತಂದಿದ್ದೀನಿ. ಅದು ವಿಡಿಯೋ ಗೇಮ್. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ವಿಡಿಯೋ ಗೇಮ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರು ಕೂಡ ವಿಡಿಯೋ ಗೇಮ್ನ ಆಡ್ತಾರೆ. ಈ ವಿಡಿಯೋ ಗೇಮ್ ನಮ್ಮ ಮೆದುಳಿಗೆ ಹಾಗೆ ನಮ್ಮ ದೇಹಕ್ಕೆ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅಂತ ನಾವು ಕೆಲವೊಂದು ಅಧ್ಯಯನಗಳನ್ನು ಇಟ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಗೇಮ್ ಆಡೋದು ನಮ್ಮ ದೇಹಕ್ಕೆ ಅಥವಾ ಮೆದುಳಿಗೆ ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಸಾಮಾನ್ಯವಾಗಿ ಜನರು ವಿಡಿಯೋ ಗೇಮ್ ಆಡೋ ಮಕ್ಕಳನ್ನ ಹಾಗೆ ವಿಡಿಯೋ ಗೇಮ್ ಆಡೋರನ್ನ ನೋಡಿಕೊಂಡು ಇವ್ರು ಬರೀ ಟೈಮ್ ವೇಸ್ಟ್ ಮಾಡ್ತಾರೆ, ಇದೊಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಟೀಚರ್ಸ್ ಕೂಡ ವಿಡಿಯೋ ಗೇಮ್ ಆಡೋದು ವಿದ್ಯಾರ್ಥಿಗಳ ಮೆದುಳನ್ನು ಹಾಳು ಮಾಡುತ್ತೆ, ಹಾಗೆ ಶೈಕ್ಷಣಿಕವಾಗಿ ಅವರ ವಿದ್ಯಾಭ್ಯಾಸದ ಕುಂಠಿತ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಹಿಂಸಾತ್ಮಕ ವಿಡಿಯೋ ಗೇಮ್ಗಳನ್ನು ಆಡೋದ್ರಿಂದ ಯುವಕರ ಮನಸ್ಸು ಹಿಂಸಾತ್ಮಕವಾಗುತ್ತೆ, ಜೊತೆಗೆ ಸಾಮಾಜಿಕ ವಿರೋಧಿ ವರ್ತನೆಗಳು ಹೆಚ್ಚಾಗುತ್ತೆ ಅಂತ ಮಾಧ್ಯಮಗಳು ಮತ್ತು ಕೆಲವು ತಜ್ಞರು ಸುಲಭವಾಗಿ ದೂಷಣೆ ಮಾಡ್ತಾರೆ ಕೂಡ. ಆದರೆ ಕೆಲವೊಂದು ವಿಚಿತ್ರ ಸಂಗತಿಗಳು ಕೂಡ ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಯಾಕಂದರೆ ಅನೇಕ ವಿಜ್ಞಾನಿಗಳು ಮತ್ತು ಮನಃಶಾಸ್ತ್ರಜ್ಞರು ವಿಡಿಯೋ ಗೇಮ್ಗಳನ್ನು ಆಡೋದ್ರಿಂದ ಅನೇಕ ಪ್ರಯೋಜನಗಳನ್ನು ಪಡಿಬೋದು ಅಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಮಕ್ಕಳನ್ನು ಸ್ಮಾರ್ಟ್ ಮಾಡುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ವಿಡಿಯೋ ಗೇಮ್ ಆಡೋದ್ರಿಂದ ಮಕ್ಕಳ ಭವಿಷ್ಯದ ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯಗಳನ್ನು ಕೂಡ ಹೆಚ್ಚಿಸುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆ ವಿಜ್ಞಾನಿಗಳು ಇನ್ನೂ ಮುಂದೆ ಹೋಗಿ ವಿಡಿಯೋ ಗೇಮ್ ಆಡೋದ್ರಿಂದ ನಮ್ಮ ಮೆದುಳಿನ ಆಲೋಚನಾ ಲಹರಿಗಳನ್ನು ಬದಲಾಯಿಸ್ಕೊಳ್ಬೋದು ಅಂತಲೂ ಕೂಡ ಹೇಳ್ತಾರೆ. ವಿಡಿಯೋ ಗೇಮ್ ಆಡೋದ್ರಿಂದ ಸಾಮಾನ್ಯವಾಗಿ ನಾವು ಓದುವಾಗ ಅಥವಾ ನಾವು ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಅಥವಾ ನಾವು ದಿಕ್ಕುಗಳ ಬಗ್ಗೆ ನಾವು ಏನು ಚಿಂತನೆ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಆಗುವಂಥ ಮೆದುಳಿನ ಬದಲಾವಣೆ ಏನು, ಮೆದುಳಿಗೆ ಆಗುವಂಥ ವ್ಯಾಯಾಮ ಏನಿದೆ, ಅದೇ ರೀತಿಯಾದಂಥ ವ್ಯಾಯಾಮ ವಿಡಿಯೋ ಗೇಮ್ ಆಡೋದ್ರಿಂದನೂ ಆಗುತ್ತೆ ಅಂತ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರೆಯೋ ಡೋಪಮೈನ್ನ ಕೆಲಸನೂ ಉತ್ತೇಜಿಸಿ ಅದರ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಿ ಮೆದುಳಿನ ಸ್ನಾಯುಗಳ ನಡುವೆ ಇರುವಂಥ ಸಂವಹನನ ಹೆಚ್ಚು ಮಾಡುತ್ತೆ ವಿಡಿಯೋ ಗೇಮ್ ಮಾಡೋದ್ರಿಂದ. ಈ ರೀತಿ ಸಂವಹನ ಹೆಚ್ಚಾದಾಗ ಬ್ರೈನ್ ಬಲಗೊಳ್ಳುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆಯೇ ಅದಕ್ಕೂ ಮುಂದುವರೆದು ವಿಡಿಯೋ ಗೇಮ್ ಮಾಡೋದ್ರಿಂದ ಮೆದುಳಿನ ಬೆಳವಣಿಗೆ ಅಲ್ಲದೇ ಮೆದುಳಿನ ಸ್ಟ್ರಕ್ಚರನ್ನು ಕೂಡ ಬದಲಾಯಿಸ್ಬೋದು ಅಂತ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ ಅಲ್ವಾ. ಹಾಗೆಯೇ ವಿಡಿಯೋ ಗೇಮ್ ಆಡೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೋ ಹಾಗೆ ಅದೇ ವಿಜ್ಞಾನಿಗಳು ವಿಡಿಯೋ ಗೇಮ್ ಅತಿಯಾಗಿ ಆಡೋದ್ರಿಂದ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ವಿಡಿಯೋ ಗೇಮ್ ಆಡೋದರಿಂದ ಆಗುವಂಥ ಪರಿಣಾಮಗಳು ಅಂದರೆ ಒಳ್ಳೆ ಪರಿಣಾಮ